ಜಗತ್ತಿನಲ್ಲಿ ಯಾರು ಶ್ರೇಷ್ಠರು, ಯಾರು ಪರಿಪೂರ್ಣರು ಅಂತ ಪ್ರಶ್ನೆ ಬಂದರೆ ಉತ್ತರ ಹೇಳೋದು ಬಹಳ ಕಷ್ಟ. ಯಾರೇ ಪರಿಪೂರ್ಣರು ಅಂತ ಹೇಳಿದರೂ ಅವರಿಗಿಂತ ಪರಿಪೂರ್ಣರಾದವರು, ಅವರಿಗಿಂತ ಶ್ರೇಷ್ಠರಾದವರು ಇನ್ನೊಬ್ಬರು ಇದ್ದೇ ಇರ್ತಾರೆ. ಹಾಗಾಗಿ ಯಾರು ಶ್ರೇಷ್ಠರು ಅಂತ ನಿರ್ಧಾರ ಮಾಡೋದು ತುಂಬ ಕಷ್ಟದ ಕೆಲಸ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ತನ್ನ ಸಾಮರ್ಥ್ಯವನ್ನು ನೋಡಿಕೊಂಡು ತಾನೇ ಶ್ರೇಷ್ಠ ಎನ್ನತಕ್ಕಂಥ ಭಾವನೆಯನ್ನು ಹೊಂದುತ್ತಾನೆ. ಇದರ ಬಗ್ಗೆ ಭರ್ತೃಹರಿ ತನ್ನ ಶತಕತ್ರಯದಲ್ಲಿ ಒಂದು ಚಂದದ ಮಾತು ಹೇಳ್ತಾನೆ. ಯದಾ ಕಿಂಚಿಜ್ಞೋಹಂ ದ್ವಿಪೈವ ಮದಾಂಧ ಸಮಭವಂ ತದಾ ಸರ್ವಜ್ಞೋಸ್ಮೀತ್ಯಭವದವಲಿಪ್ತಂ ಮಮ ಮನಃ ಯದಾ ಕಿಂಚಿತ್ ಕಿಂಚಿತ್ ಬುಧಜನ ಸಕಾಶಾದವಗತಂ ತದಾ ಮೂರ್ಖೋಸ್ಮೀತಿ ಜ್ವರ ಇವ ಮದೋ ಮೇ ವ್ಯಪಗತಃ. ಭಾಳ ಚಂದದ ಅರ್ಥವನ್ನು ಹೊಂದಿದೆ. ಯಾವಾಗ ಮನುಷ್ಯ ಸ್ವಲ್ಪ ಜ್ಞಾನವನ್ನು ಪಡೆದಿರ್ತಾನೆ ಆಗ ಮಹಾಗರ್ವದಿಂದ ವರ್ತಿಸ್ತಾನೆ. ಯದಾ ಕಿಂಚಿಜ್ಞೋಹಂ ದ್ವಿಪ ಇವ ಮದಾಂಧ ಸಮಭವಂ ಅಂತ ಹೇಳಿ ಭರ್ತೃಹರಿ ಉಲ್ಲೇಖ ಮಾಡ್ತಾನೆ. ಯಾವಾಗ ಸ್ವಲ್ಪ ಜ್ಞಾನವನ್ನು ಮನುಷ್ಯ ಹೊಂದಿರ್ತಾನೆ, ಅಲ್ಪಜ್ಞಾನಿಯಾದವನು ಮದಭರಿತವಾದಂಥ ಆನೆಯಂತೆ ಅಹಂಕಾರದಿಂದ ವರ್ತಿಸ್ತಾನೆ. ಮದದಿಂದಾಗಿ ಆತನ ಕಣ್ಣು ಕುರುಡಾಗಿ ಹೋಗ್ತದೆ. ಈ ಬಗೆಯಲ್ಲಿ ಆತ ವರ್ತನೆ ಮಾಡ್ತಾನೆ. ಆದರೆ ಅದೇ ಅಲ್ಪಜ್ಞಾನ ಹೊಂದಿದಂಥ ವ್ಯಕ್ತಿ ಬುಧ ಜನರ ಸಮೀಪಕ್ಕೆ ಬಂದರೆ, ಜ್ಞಾನಿಗಳ ಸಮೀಪಕ್ಕೆ ಬಂದರೆ, ಯದಾ ಬುಧಜನ ಸಕಾಶಾತ್, ಬುಧ ಜನರು ಅಂದರೆ ಜ್ಞಾನಿಗಳು, ಜ್ಞಾನಿಗಳ ಸಂಪರ್ಕಕ್ಕೆ ಬಂದ ಅಂತಾದರೆ ಆ ಸಮಯದಲ್ಲಿ ತಾನು ತಿಳಿದದ್ದು ಅಲ್ಪ, ತನ್ನ ಜ್ಞಾನ ಬಹಳ ಕಡಿಮೆ, ತನಗಿಂತ ತಿಳಿದವರು ಜಗತ್ತಿನಲ್ಲಿ ಬಹಳ ಇದ್ದಾರೆ ಅನ್ನತಕ್ಕಂಥ ಅನುಭವ ಬರ್ತದೆ. ತದಾ ಮೂರ್ಖೋಸ್ಮೀತಿ, ಉಳಿದವರಿಗೆ ಹೋಲಿಸಿದರೆ ನಾನು ಮೂರ್ಖ, ಅಲ್ಪಜ್ಞಾನಿ ಎನ್ನುವುದು ಅನುಭವಕ್ಕೆ ಬಂದು ಆತನ ಅಹಂಕಾರವೆಲ್ಲ ಜ್ವರವು ಇಳಿದು ಹೋಗುವ ಹಾಗೆ ಇಳಿದು ಹೋಗ್ತದೆ ಅಂತ ಹೇಳಿ ಭರ್ತೃಹರಿ ಉಲ್ಲೇಖ ಮಾಡ್ತಾನೆ. ಹಾಗಾಗಿ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು, ಯಾರು ದೊಡ್ಡವರು ತೀರ್ಮಾನ ಮಾಡುವುದು ಬಹಳ ಕಷ್ಟದ ಕೆಲಸ. ಅಲಂಕಾರ ಶಾಸ್ತ್ರಜ್ಞರು ಇದಕ್ಕೊಂದು ಚಂದದ ಅಲಂಕಾರವನ್ನೇ ಕೊಟ್ಟಿದ್ದಾರೆ. ಅದನ್ನು ಸಾರಾಲಂಕಾರ ಅಂತ ಕರೀತಾರೆ. ಉತ್ತರೋತ್ತರ ಉತ್ಕರ್ಷ ಸಾರ ಇತ್ಯಭಿಧೀಯತೆ ಅಂತ ಹೇಳಿ ಮಾತು ಬರ್ತದೆ. ಅಂದರೆ ಮೊದಮೊದಲು ಹೇಳಿದ್ದಕ್ಕಿಂತಲೂ ಮುಂದೆ ಮುಂದೆ ಹೇಳಿದ್ದು ಶ್ರೇಷ್ಠ ಅಂತ ವರ್ಣನೆ ಮಾಡಿದರೆ ಅದನ್ನು ಸಾರಾಲಂಕಾರ ಅಂತ ಕರೀತಾರೆ. ಬಹಳ ಚಂದದ ಉದಾಹರಣೆ ಕೊಡ್ತಾರೆ. ಜಗತ್ತಿನಲ್ಲಿ ಸಿಹಿಯಾದ ವಸ್ತು ಯಾವುದು ಅಂತ ಪ್ರಶ್ನೆ ಬಂದರೆ ಎಲ್ಲರೂ ಉತ್ತರ ಕೊಡ್ತಾರೆ, ಜೇನುತುಪ್ಪ ಸಿಹಿಯಾದದ್ದು. ಹಾಗಾದರೆ ಜೇನುತುಪ್ಪವೇ ಸಿಹಿಯಾದದ್ದೇ ಅಂತ ಕೇಳಿದರೆ ಅದಕ್ಕಿಂತ ಸಿಹಿಯಾದ ಮತ್ತೊಂದು ವಸ್ತು ಇಲ್ಲವೇ ಅಂತ ಕೇಳಿದರೆ ಇದೆ. ಅದಕ್ಕಿಂತ ಮಿಗಿಲಾದಂತಹ ಸಿಹಿಯಾದ ವಸ್ತು ಯಾವುದು ಕೇಳಿದರೆ ಅದು ಅಮೃತ. ಅಮೃತವೇ ಸಿಹಿಯಾದದ್ದೇ ಅಂತ ಕೇಳಿದರೆ ಅಮೃತವೂ ಸಿಹಿಯಾದದ್ದು ಹೌದು, ಅಮೃತಕ್ಕಿಂತಲೂ ಸಿಹಿಯಾದ ವಸ್ತು ಈ ಜಗತ್ತಿನಲ್ಲಿದೆ. ಯಾವುದು ಅಂತ ಕೇಳಿದರೆ ಕವಿಗಳ ಮಾತು. ರಸದಿಂದ ತುಂಬಿರತಕ್ಕಂಥ ಉತ್ತಮವಾದ ಕಾವ್ಯಗಳನ್ನು ಕವಿಗಳು ರಚನೆ ಮಾಡ್ತಾರೆ. ಆ ಕವಿಗಳ ಮಾತು ಎನ್ನುವಂಥದ್ದು ಅಮೃತಕ್ಕಿಂತ ಸಿಹಿಯಾದದ್ದು. ಜೇನುತುಪ್ಪಕ್ಕಿಂತ ಅಮೃತ ಸಿಹಿ, ಅಮೃತಕ್ಕಿಂತಲೂ ಸಿಹಿಯಾದದ್ದು ಕವಿಗಳ ಮಾತು. ಮೊದಲಿನದಕ್ಕಿಂತಲೂ ಮುಂದೆ ಮುಂದಿನದು ಶ್ರೇಷ್ಠ ಅಂತ ಉಲ್ಲೇಖ ಮಾಡಿದರೆ ಅದನ್ನು ಸಾರಾಲಂಕಾರ ಅಂತ ಕರೀತಾರೆ. ಹಾಗಾಗಿ ಯಾವುದನ್ನು ನಾವು ಜಗತ್ತಿನಲ್ಲಿ ಶ್ರೇಷ್ಠ ಅಂತ ಹೇಳಿದರೂ ಕೂಡ ಅದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದು ಇದ್ದೇ ಇರ್ತದೆ. ಹಾಗೆ ಯೋಚನೆ ಮಾಡಿ ನೋಡಿದಾಗ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದರೆ ಪರಬ್ರಹ್ಮ ತತ್ವ. ಭಗವಂತನೇ ಅತ್ಯಂತ ಶ್ರೇಷ್ಠನಾದವನು. ಭಗವಂತನಿಂದಲೇ ಈ ಜಗತ್ತು ಸೃಷ್ಟಿಯಾಗಿದೆ. ಅವನಲ್ಲಿ ಇಲ್ಲದೇ ಹೋದದ್ದು ಎಲ್ಲಿಯೂ ಇಲ್ಲ. ಈ ತತ್ವವನ್ನು ಅವಲಂಬಿಸಿರತಕ್ಕಂಥ ಕವಿತೆಯನ್ನು ವಾಚನ ಮಾಡಲಿಕ್ಕೆ ಸಂತೋಷ ಪಡ್ತೇನೆ. ಕವಿತೆಯ ಶೀರ್ಷಿಕೆಯೇ ಆಗಿದೆ ಯಾರು ದೊಡ್ಡವರು ಅಂತ ಹೇಳಿ. ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಎನ್ನುವುದನ್ನು ಈ ಕವಿತೆ ಹೇಳ್ತದೆ. ಕೇಳಿ ಕವಿತೆಯನ್ನು. ಯಾರು ದೊಡ್ಡವರು, ಯಾರು ದೊಡ್ಡವರಿಲ್ಲಿ ಜಗದಲ್ಲಿ ಸರ್ವತಂತ್ರ ಸ್ವತಂತ್ರರು, ಪರರ ಹಂಗಿಗೆ ಸಿಲುಕಲಾರದೆ ಲೋಕದೊಳಗಡೆ ಮೆರೆವರು. ಹೂವು ಬಳ್ಳಿಗೆ, ಬಳ್ಳಿ ಮಣ್ಣಿಗೆ, ಮಣ್ಣು ನೀರಿಗೆ ಮಣಿಯುವುದು. ನೀರನುಣ್ಣದೆ ಹೂವು ಮೂಡದು, ನೀರೇ ಜಗದಲ್ಲಿ ದೊಡ್ಡದು. ಹೂವು ಶ್ರೇಷ್ಠವಾದದ್ದು, ಸುಂದರವಾದದ್ದು ಅಂತ ಹೇಳಿದರೆ ಹೂವಿಗೆ ಕಾರಣವಾದಂಥ ಬಳ್ಳಿ ಅದಕ್ಕಿಂತಲೂ ಶ್ರೇಷ್ಠ. ಬಳ್ಳಿ ಶ್ರೇಷ್ಠವಾದದ್ದು ಅಂತ ಹೇಳಿದರೆ ಆ ಬಳ್ಳಿ ಮೂಡಿ ಬಂದದ್ದು ಮಣ್ಣಿನಿಂದ, ಮಣ್ಣು ಶ್ರೇಷ್ಠ.
ಆದರೆ ಆ ಮಣ್ಣಿಗೆ ನೀರು ಬೆರೆಸಿದಾಗ ಆ ನೀರನ್ನು ಕುಡಿದು ಮಾತ್ರ ಬಳ್ಳಿ ಮೇಲಕ್ಕೆ ಏಳ್ತದೆ. ಹಾಗಾಗಿ ಬಳ್ಳಿಗೆ ನೀರನ್ನು ಕೊಟ್ಟದ್ರಿಂದ ಆ ನೀರು ಶ್ರೇಷ್ಠ, ನೀರೇ ಜಗತ್ತಿನಲ್ಲಿ ದೊಡ್ಡದು ಅಂತ ಹೇಳಿದರೆ, ನೀರ ನಿತ್ತಿಹ ಮೋಡ ದೊಡ್ಡದು, ನೀರಿಗಿಂತಲೂ ಕೂಡ ನೀರ ನಿತ್ತಿಹ ಮೋಡ ದೊಡ್ಡದು, ಮೋಡಕ್ಕಿಂತಲೂ ಗಾಳಿಯು, ದೂಡು ತೋಡುವ ವಾಯುದೇವನ ತಡೆಯಿತಾಗಲೇ ಶೈಲವು. ಮೋಡ ದೊಡ್ಡದು ಅಂದರೆ ಮೋಡಕ್ಕಿಂತಲೂ ಗಾಳಿ ದೊಡ್ಡದು, ಗಾಳಿಗಿಂತಲೂ ಕೂಡ ಗಾಳಿಯನ್ನು ತಡೆಯುವ ಪರ್ವತ ದೊಡ್ಡದು. ಗಿರಿಯ ಶಿಖರವೇ ದೊಡ್ಡದೆನ್ನಲು, ಪರ್ವತವೇ ದೊಡ್ಡದ ಅಂತ ಕೇಳಿದರೆ ಗಿರಿಯ ಶಿಖರವೇ ದೊಡ್ಡದೆನ್ನಲು ಮುಂದೆ ಕಂಡಿತು ಶರಭಿಯು. ಹಾಗಾದರೆ ಪರ್ವತಕ್ಕಿಂತ ದೊಡ್ಡದು ಯಾವುದು ಕೇಳಿದರೆ ಸಮುದ್ರ ಕಂಡಿತು. ಕಡಲ ಮೀರಿದ ಗಗನವಿರುವುದು, ಹಾಗಾದರೆ ಕಡಲೇ ದೊಡ್ಡದು ಅಂತ ಕೇಳಿದರೆ ಅದಕ್ಕಿಂತ ಮಿಗಿಲಾದಂಥ ಗಗನ ಇದೆ, ಆಕಾಶ ದೊಡ್ಡದು. ಆದಿ ಅಂತ್ಯವೇ ತಿಳಿಯದು, ಆದಿ ಎಲ್ಲಿದೆ ಅಂತ್ಯ ಎಲ್ಲಿದೆ ಅಂತ ಗೊತ್ತಾಗದೇ ಇರತಕ್ಕಂಥ ಆಕಾಶ ದೊಡ್ಡದು. ಗಗನ ದೊಡ್ಡದು, ಗಗನ ದೊಡ್ಡದು, ಗರ್ವ ಬೇಡವೋ ಗಗನಕ್ಕೆ, ಆಕಾಶವೇ ದೊಡ್ಡದೆನ್ನತಕ್ಕಂಥ ಗರ್ವ ಬೇಡ. ಪಂಚಭೂತಗಳುದರದಲ್ಲಿಯೇ ಬ್ರಹ್ಮತತ್ವವೇ ದೊಡ್ಡದು. ಪೃಥಿವಿ, ಅಪ್, ತೇಜಸ್ಸು, ವಾಯು, ಆಕಾಶಗಳೆನ್ನುವ ಪಂಚಭೂತಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿರತಕ್ಕಂತಹ ಪರಬ್ರಹ್ಮ ತತ್ವವೇ ಜಗತ್ತಿನಲ್ಲಿ ದೊಡ್ಡದು. ಹಾಗಾಗಿಯೇ ಆದಿಮೂಲಗೆ ಮಣಿಯುತ್ತಿರುವೆವು. ಇದೆಲ್ಲದಕ್ಕೆ ಕಾರಣೀಭೂತನಾದಂಥ ಭಗವಂತನಿಗೆ ನಾವು ಮಣಿತಾ ಇದ್ದೇವೆ. ಬಾಲಬುದ್ಧಿಯ ಮನುಜರು, ಬಾಯಿಯಲ್ಲಿಯೇ ಜಗವ ತೋರಿದ ಬಾಲಕೃಷ್ಣನೇ ದೇವರು. ಕೃಷ್ಣ ಅವತಾರದಲ್ಲಿ ಭಗವಂತನಾದಂಥ ಕೃಷ್ಣ ತನ್ನ ಬಾಯಿಯಲ್ಲಿಯೇ ಯಶೋದೆಗೆ ಸಂಪೂರ್ಣವಾದ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ. ಆ ಬಾಲಕೃಷ್ಣನೇ ದೇವರು. ಜಗತ್ತಿನಲ್ಲಿ ಯಾರು ದೊಡ್ಡವರು ಅಂತ ಕೇಳಿದರೆ ಯಾರೂ ದೊಡ್ಡವರಲ್ಲ, ಎಲ್ಲದಕ್ಕೆ ಕಾರಣನಾದಂಥ ಭಗವಂತನೇ ದೊಡ್ಡವನು ಎನ್ನುವಂಥ ಆಶಯ ಈ ಕವಿತೆಯಲ್ಲಿದೆ. ನಮಸ್ಕಾರ.